ತಾಲೂಕು ಪಂಚಾಯತ್ನ ಹೈಟೆಕ್ ಕಟ್ಟಡ ನಿರ್ಮಾಣ ಆಗಬೇಕಾಗಿತ್ತು. ಅನುದಾನದ ಕೊರತೆಯಿಂದಾಗಿ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಕಾಮಗಾರಿ ಆರಂಭ ಆಗಿ 6 ವರ್ಷಗಳೇ ಕಳೆದರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೈಟೆಕ್ ತಾಲೂಕು ಪಂಚಾಯಿತಿ ಕಾಮಗಾರಿಗೆ ಬಿಡದ ಗ್ರಹಣ. 6 ವರ್ಷಗಳೇ ಕಳೆದ್ರೂ ಮುಗಿಯದ ಕಾಮಗಾರಿ. ಅದ್ಯಾವುದೇ ಕಟ್ಟಡದ ಕಾಮಗಾರಿಯೇ ಆಗ್ಲಿ, ಕೊಟ್ಟ ಸಮಯದಲ್ಲಿ ಮುಗಿದ ಇತಿಹಾಸಗಳೇ ಇಲ್ಲ. ವರ್ಷಗಳೇ ಕಳೆದ್ರೂ ಕಾಮಗಾರಿ ಪೂರ್ಣವಾಗೋದೇ ಇಲ್ಲ. ಅದಕ್ಕೆ ಗದಗದ ತಾಲೂಕು ಪಂಚಾಯಿತಿ ಹೊಸ ಕಟ್ಟಡವೇ ಬೆಸ್ಟ್ ಎಕ್ಸಾಂಪಲ್. ಇದು ಗದಗದ ಹೃದಯ ಭಾಗ ಮಹಾತ್ಮ ಗಾಂಧಿ ಸರ್ಕಲ್ ಬಳಿ ಇರೋ ತಾಲೂಕು ಪಂಚಾಯಿತಿ. ಕಟ್ಟಡ ಚಿಕ್ಕದಾಗಿರೋದ್ರಿಂದ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರಿಗೂ ಸಮಸ್ಯೆ ಆಗ್ತಾ ಇದೆ. ಕೂರೋದಕ್ಕೂ ಜಾಗ ಇಲ್ಲ, ದಾಖಲೆ ಪತ್ರಗಳನ್ನ ಇಡೋದಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ಸಿಕ್ಕಲ್ಲೆಲ್ಲ ದಾಖಲೆಗಳನ್ನ ಇಡೋ ಪರಿಸ್ಥಿತಿ ಇದೆ. ಯಾವಾಗ ಈ ಸಮಸ್ಯೆ ಹೆಚ್ಚಾಯ್ತೋ ಹೊಸ ಕಟ್ಟಡ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದ್ರು. 2018-19ರಲ್ಲಿ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿದ್ದಂತಹ ಎಚ್.ಕೆ. ಪಾಟೀಲ್ 1 ಕೋಟಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ್ರು. ಕೆಆರ್ಡಿಎಲ್ ಸಂಸ್ಥೆ ಈ ಹೈಟೆಕ್ ಕಟ್ಟಡ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತಿತ್ತು. ಮೊದಲು ವೇಗವಾಗಿ ಕಾಮಗಾರಿಯನ್ನು ಆರಂಭಿಸಿದ್ರು. ಆದ್ರೀಗ 6 ವರ್ಷಗಳೇ ಕಳೆದ್ರೂ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಇದರಿಂದ ಹಳೆ ಕಟ್ಟಡದಲ್ಲೇ ಸಾರ್ವಜನಿಕರು, ತಾಲೂಕು ಪಂಚಾಯಿತಿ ಸಿಬ್ಬಂದಿ ಪರದಾಡ್ತಿದ್ದಾರೆ. ಗದಗ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಗಾಂಧಿ ಸರ್ಕಲ್ನಲ್ಲಿ ಇರುವಂತಹ ಗದಗ ತಾಲೂಕು ಪಂಚಾಯತಿ ಈ ಒಂದು ಕೆಡಿಎಲ್ ಅವರು ನಿರ್ಮಾಣ ಮಾಡ್ತಿದ್ದಾರೆ. ಆ ಕಾಮಗಾರಿಯನ್ನ ಈಗಲೇ ನೋಡ್ತಿರ್ಬೋದು. ನೀವೆಲ್ಲ ಕೆಬ್ಬಣ ಎಲ್ಲ ಇಲ್ಲಿ ಹಾಕ್ಯಾರ. ಈಗೆಲ್ಲ ಹಾಳಾಗಿ ಬಿದ್ದೋಗ್ಬಿಡ್ತಿದೆ. ಹಾವು ಚೋಳು ಆಜುಬಾಜು ಒಂದು ಅಂಗಡಿ ಕಾರ್ ಇರ್ಬೋದು, ಇಲ್ಲಿ ಮನೆಗಳದಾವು. ಅದಕ್ಕೆ ಇಲ್ಲಿ ಏನಾಗೈತೆ ಅಂತಂದ್ರೆ ಈಗ ತಾಲೂಕು ಪಂಚಾಯತ್ ಸತಿ ಆಫೀಸ್ ಸತಿ ನೋಡು ಕುಂದ್ರಾಗ ಜಾಗ ಇಲ್ಲ. ಅಲ್ಲಿ ಈಗ ಎಲ್ಲ ಕಟ್ಟಡ ಸತಿ ಅಲ್ಲೇ ಬಿರುಕು ಬಂಡವು. ಅದಕ್ಕೆ ಇನ್ನೂ ವರ್ಷ ಪತ್ನಾಗ ಅದು ಬಿದ್ದೋಗುತ್ತೆ. ಅರ್ಧಂಬರ್ಧ ಮಾಡಿದ ಕಾಮಗಾರಿಗೆ ಈಗಾಗಲೇ 1 ಕೋಟಿ ಖರ್ಚು ಮಾಡಿದ್ದಾರಂತೆ. ಕಟ್ಟಡಕ್ಕೆ ಬಳಸಿದ ಕಬ್ಬಿಣವೂ ಕೂಡ ತುಕ್ಕು ಹಿಡಿದು ಹಾಳಾಗ್ತಾ ಇವೆ. ಅಲ್ಲದೆ ಕಾಮಗಾರಿ ಜಾಗ ಮುಳ್ಳಿನ ಕಂಟಿಯಿಂದ ತುಂಬಿ ಹೋಗಿದೆ. ಇದರಿಂದ ವಿಷ ಜಂತುಗಳು ಓಡಾಡ್ತಾ ಇದ್ದು ಅಕ್ಕಪಕ್ಕದ ಮನೆಯವರಿಗೂ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಹೆಚ್ಚಿನ ಅನುದಾನಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ, ಆದಷ್ಟು ಬೇಗ ಅನುದಾನ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಅಂತಿದ್ದಾರಂತೆ. ಏನಾದ್ರೂ ಆಗ್ಲಿ, ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಕೆಲಸಕ್ಕಂತ ಬಂದ್ರ ಅಲ್ಲಿ ಒಂದು ಹಳೆ ಬಿಲ್ಡಿಂಗ್ ಐತಿ ಸರ್. ಅಲ್ಲಿ ಕುಂದ್ರಾಕ್ ಹೋದ್ರ ತೆಳಕ್ ಕುಂದ್ರ ಮ್ಯಾಗಿದ್ದ ಬೀಳ್ತಾರ. ಅಲ್ಲಿ ಆಫೀಸ್ ನೋಡ್ರ ಯಾವ ಇಲಾಖೆಯವರು ಸಂಬಂಧಪಟ್ಟವ್ರು ಇರೋದಿಲ್ಲ. ಏನಾರ ಕೇರ್ ನಮ್ಗೆ ಆಫೀಸ್ ಇಲ್ಲ ಅಂತ ಹೇಳ್ತಾರೆ ಸರ್. ಅರ್ಧಕ್ಕ ನಿಂತೈತಿ ಸರ್. ಅದು ಭಾಳ ವರ್ಷ ಆತ್ರಿ. ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಉಸ್ತುವಾರಿ ಸಚಿವರು ಅದನ್ನ ಕ್ರಮ ತಗೊಂಡು ಆದಷ್ಟು ಬೇಗ ಅದನ್ನ ಪೂರ್ಣ ಮಾಡ್ಬೇಕಂತ ವಿನಂತಿ. ತಾಲೂಕ್ ಪಂಚಾಯತಿಗೆ ಗ್ರಾಮದಿಂದ ಬಂದ್ರೆ ಇನ್ನೊಂದು ಇಲ್ಲಿ ಕುಂದ್ರಾಕ್ ಚೇರ್ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಅಧಿಕಾರಿಗಳು ಸರಿಯಾಗಿ ಸಿಗಲ್ಲ. ಆಮೇಲೆ ಈ ಥರ ಈ ಒಂದು ಸುಸಜ್ಜಿತ ಕಟ್ಟಡ ಆತಂದ್ರೆ ನಾವು ತಾಲೂಕಿಂದ ಗ್ರಾಮದಿಂದ ಬಂದ ಜನ ಆರಾಮಾಗಿ ಕುಂತು ಸಮಸ್ಯೆ ಬಗೆಹರಿಸ್ಕೊಂಡು ಹೋಗ್ಬೋದಲ್ಲ. ಹಾಗಾಗಿ ಇದನ್ನ ಅತಿ ಶೀಘ್ರದಲ್ಲಿಯೇ ಈ ಕಟ್ಟಡನ ಮಾಡುವಂತ ಪ್ರಯತ್ನ ಮಾಡಲಿ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಲಿ. ಒಟ್ಟಾರೆ ತಾಲೂಕು ಪಂಚಾಯಿತಿ ಹೊಸ ಕಟ್ಟಡದ ಕನಸು ಕನಸಾಗಿಯೇ ಉಳಿದಿದೆ. ಇನ್ಮುಂದೆಯಾದ್ರೂ ಕಾಮಗಾರಿ ಪೂರ್ಣಗೊಳಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.